ನೋಡಿ ಕ್ವಶನ್ನು, ಫೈಂಡ್ ದ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಆಫ್ ದ ರೋ ಸ್ಪೇಸ್, ಕಾಲಮ್ ಸ್ಪೇಸ್ ಆ್ಯಂಡ್ ನಲ್ ಸ್ಪೇಸ್ ಆಫ್ ದ ಮ್ಯಾಟ್ರಿಕ್ಸ್ 1 - 1 1 3 2 2 -1 1 5 1 0 1 -1 -1 -3. ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್ ಈಗ ನೋಡಿ, ಫಸ್ಟು ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಬರ್ಕೊಳ್ಳಿ. ಎ ಏನು 1 - 1 1 3 2 2 - 1 1 5 1 0 1 -1 -1 -3. ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಕಾಲಮ್ ಎಲಿಮೆಂಟ್ ಇದೆಯಲ್ಲ ಅದು ನಾನ್ ಝೀರೋ ಇರಬೇಕು. ಅರ್ಥ ಆಗ್ತಿದೆಯಲ್ವ? ಅದ್ರ ಕೆಳಗಡೆ ಎಲಿಮೆಂಟ್ಸ್ ಇರೋದನ್ನ ಝೀರೋ ಮಾಡಬೇಕು, ಇದೆರಡನ್ನ ಝೀರೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವ? ಈಗ ಆಲ್ರೆಡಿ ಮೂರನೇ ಎಲಿಮೆಂಟ್ ಇದು ಕೆಳಗಡೆದು ಝೀರೋ ಇದೆ. ಇದನ್ನ ಝೀರೋ ಮಾಡೋಕ್ಕೆ ಆಪ್ರೇಷನ್ ಏನು ಯಾವ ಥರ ಬರೀಬೇಕು? ರೆಫರೆನ್ಸ್ 1 ಇರೋದ್ರಿಂದ ನೀವೇನಂತ ಬರೀಬೇಕು ಹೇಳಿ? R2. ಈಗ ಝೀರೋ ಮಾಡ್ತಾ ಇರೋದು ಯಾವ ಎಲಿಮೆಂಟು? ಇದು. ಅದು ಯಾವ ರೂಲ್ ಇದೆ? R2 ರಿಪ್ಲೇಸ್ ಬೈ R2 ಬರ್ಕೊಳ್ಳಿ. +2 ಇರೋದ್ರಿಂದ -2 ಬರೀರಿ. ರೆಫರೆನ್ಸ್ 1 ಇರೋದ್ರಿಂದ ಫಸ್ಟ್ ರೋ R1. ಗೊತ್ತಾಗ್ತಿದೆಯಲ್ವಾ? ಇದನ್ನ ಬರೆಯೋದು ಆಪ್ರೇಷನ್ ಹೆಂಗೆ ಅಂದರೆ, 2 ಯಾವ ರೋಲ್ ಇದೆ? R2 ರಿಪ್ಲೇಸ್ ಬೈ R2 ಬರ್ಕೊಳ್ಳಿ. +2ಗೆ -2, ರೆಫರೆನ್ಸ್ ಇರೋದು ಯಾವ ರೋಲಿ? R1. ಇದು ರೆಫರೆನ್ಸ್ 1 ಇದ್ದರೆ ಈ ಥರ ಬರೀಬೇಕು. ಈಗ ನೋಡಿ, ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? R2 ಮಾತ್ರ. R1 ಮತ್ತು R3 ಹಂಗೆ ಇಟ್ಕೋಬೇಕು. 1 - 1 1 3 2 ಮತ್ತು 0 1 -1 -1 -3ನ ಹಂಗೆ ಇಟ್ಕೋಬೇಕು. R2 - 2 R1 ಮಾಡೋದು ಯಾವ ಥರ ಅಂದರೆ, ಫಸ್ಟ್ R2 ಬರ್ಕೊಳ್ಳಿ. R2 ಏನು 2 - 1 1 5 1. 2 R1 ಅಂದರೆ 2 × R1 ಮಾಡಬೇಕು. ಇದು R1 ಅಲ್ವಾ? 2 × R1 ಅಂದರೆ 2 1s 2, 2 × -1 ಅಂದರೆ -2, 2 × 1 is 2, 2 × 3 is 6, 2 2s 4. ಈಗ R2 - 2 R1 ಅಂದರೆ ಇದು ಮೈನಸ್ ಮಾಡಬೇಕು. ಇದು ಮೈನಸ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. -, R2 - 2 R1 ಏನಾಗುತ್ತೆ ನೋಡಿ? 2 - 2 0, -1 + 1 1, 1 - 2 -1, 5 - 6 -1, 1 - 4 -3. ಅಂದರೆ R2 - 2 R1 R2 ಜಾಗದಲ್ಲಿ ಬರೀಬೇಕು. ಅಂದರೆ 0 1 -1 -1 -3 ಬರೀಬೇಕು. ಈಗ ನೋಡಿ, ನೆಕ್ಸ್ಟು ಬಂದು ನಾನ್ ಝೀರೋ. ಇದರಲ್ಲಿ ನೆಕ್ಸ್ಟ್ ರೋಲಿ 0 ಇರುತ್ತೆ ಅಲ್ವಾ? ಯಾಕಂದರೆ ಇದ್ರ ಕೆಳಗಡೆ 0 ಮಾಡಿದ್ವಿ. ನೆಕ್ಸ್ಟು ನಾನ್ ಝೀರೋ ಇಲ್ಲಿರೋದು. ಇದು 1 ಇದ್ದರೆ ಒಳ್ಳೆಯದು. ಇದ್ರ ಕೆಳಗಡೆ 0 ಮಾಡಬೇಕು. ಅದು ಎಚೆಲಾನ್ ಫಾರ್ಮ್. ನಾವೇನು ಮಾಡಬೇಕು? ಇಲ್ಲಿ ರೋ ಸ್ಪೇಸ್ ಕಾಲಮ್ ಸ್ಪೇಸ್ ಬಂದರೆ ನಾವೇನು ಮಾಡಬೇಕಂದ್ರೆ, ಇದ್ರ ಮೇಲ್ಗಡೆನೂ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆ ಎಲಿಮೆಂಟ್ ಬಿಟ್ಟು ಮೇಲ್ಗಡೆ ಕೆಳಗಡೆ 0 ಗಾಸ್ ಜಾರ್ಡನಲ್ಲಿ ಮಾಡ್ತಿದ್ವಲ್ಲ ಆ ಥರ. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ 0 ಮಾಡೋಕ್ಕೆ ರೋ ಆಪ್ರೇಷನ್ ಬರೆಯೋದು ಯಾವ ಥರ ಅಂದರೆ, ಇದು ರೆಫರೆನ್ಸು ಯಾವುದು? 1. ಇದು -1 ಯಾವ ರೋಲ್ ಇದೆ? ಫಸ್ಟ್ ರೋಲ್ ಇದೆ. R1 ರಿಪ್ಲೇಸ್ ಬೈ R1 ಅಂತ ಬರೋದು. -1ಗೆ +1 ಬರ್ಕೊಳ್ಳಿ. ರೆಫರೆನ್ಸ್ ಇರೋದು ಯಾವ ರೋಲಿ? R2. ಯಾಕಂದರೆ 1 ಇರೋದ್ರಿಂದ ರೆಫರೆನ್ಸು ಡೈರೆಕ್ಟ್ ಈ ಥರ ಬರಿಬೋದು. ಅಂದರೆ ಈಗ ನೋಡಿ, 1 ರೆಫರೆನ್ಸ್ ಇದೆ, -1ನ 0 ಮಾಡ್ತಾಯಿದ್ದೀರಾ. ನೀವೇನು ಮಾಡಬೇಕು? R1 ರಿಪ್ಲೇಸ್ ಬೈ R1 ಬರೆದ್ಬಿಟ್ಟು -1 ಬದಲು +1 ಬರೆದು R2 ರೆಫರೆನ್ಸ್ ಇರೋದು ಯಾವ ರೋಲಿ? R2ಅಲ್ಲಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇದನ್ನ 0 ಮಾಡೋಕ್ಕೆ ಇದು ಯಾವ ರೋಲ್ ಇರೋದು? R3 ರಿಪ್ಲೇಸ್ ಬೈ R3 ಬರೆದು +1 ಬದಲು -1, ರೆಫರೆನ್ಸ್ ಇರೋದು ಯಾವ ರೋಲಿ? R2. ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಎ ಈಕ್ವಲೆಂಟ್ ಇಲ್ಲಿ ರೀಪ್ಲೇಸ್ ಆಗ್ತಾ ಇರೋದು ಯಾವುದು? R1 ಮತ್ತು R3. R2ನ ಹಂಗೆ ಬರ್ಕೊಳ್ಳಿ. 0 1 -1 -1 -3. ಈಗ R1 + 1 R2 ಇದನ್ನ ಮಾಡಿ. R1 ಏನು ನೋಡಿ, ಇದನ್ನ ಡೈರೆಕ್ಟಾಗೇ ಮಾಡ್ಕೋಬೋದು. ಒಂದು ಸತಿ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ. R1 ಏನು 1 - 1 1 3 2. R2 1 R2 ಅಂದರೆ ಬರೀ R2 ಏನು 0 1 × R2 ಅಂದರೆ R2ನೇ ಅಲ್ವಾ? 0 1 -1 -1 -3. R2 ಬರೆದ್ಮೇಲೆ R1 + R2 ಅಂದರೆ ಪ್ಲಸ್ ಮಾಡಬೇಕು. ಇದೇನಾಗುತ್ತೆ? R1 + R2 ಪ್ಲಸ್ ಮಾಡಿದಾಗ ಸೈನ್ ಏನಿದೆ ಅದೇ ಇರುತ್ತೆ. 1 + 0 1, -1 + 1 0, 1 - 1 0, 3 - 1 2, 2 - 3 -1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ R1 + R2, R1 ಜಾಗದಲ್ಲಿ ಏನು ಬರೀಬೇಕು? R1 + R2 ಅಂದರೆ ಏನು ಬರೀಬೇಕು? 1 0 0 2 -1. ಡೈರೆಕ್ಟ್ ಮಾಡೋದು ಹೆಂಗೆ? 1 + 0 1,
-1 + 1 0 R1 ಬರೀಬೇಕು. 1 + -1 ಅಂದರೆ 1 - 1 0, 3 - 1 ಅಂದರೆ 2, 2 - 3 ಅಂದರೆ -1 ಆಯ್ತಲ್ವಾ. ಈಗ ನೆಕ್ಸ್ಟು R3 - R2. ಈಗ R3 ಬರ್ಕೊಳ್ಳಿ. R3 ಏನು 0 1 -1 -1 -3. R2 ಏನು 0 1 -1 -1 -3. R3 - R2 ಅಂದರೆ ಮೈನಸ್ ಮಾಡಿ, ಸೈನ್ ಚೇಂಜ್ ಮಾಡಿಬಿಡಿ. ಈಗ R3 - R2 ಆಗುತ್ತೆ. ಇದು 0 - 0 0, 1 - 1 0, -1 + 1 0, -1 + 1 0, -3 + 3 0. ಆನ್ಸರ್ ಏನಾಗುತ್ತೆ 0 0 0 0. ಅರ್ಥ ಆಗ್ತಿದೆಯಲ್ವಾ. ರೋ ರೆಡ್ಯೂಸ್ ಎಚೆಲಾನ್ ಫಾರ್ಮ್ ಆಯಿತು. ಅಂದರೆ ಲೀಡಿಂಗ್ ಎಂಟ್ರಿ 1 ಇದೆ, ಅದ್ರ ಮೇಲ್ಗಡೆ ಎಲಿಮೆಂಟ್ಸು ಮತ್ತು ಕೆಳಗಡೆ ಎಲಿಮೆಂಟ್ಸ್ ಏನಿದೆ 0 ಇದೆ. ಗೊತ್ತಾಗ್ತಿದೆಯಲ್ವಾ. ಈಗ ಇದರಲ್ಲಿ ರ್ಯಾಂಕ್ ಬರ್ಕೊಬಿಡಿ. ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 2. ಅರ್ಥ ಆಗ್ತಿದೆಯಲ್ವಾ. ಈಗ ಫಸ್ಟು ಬೇಸಿಸ್ ಆಫ್ ರೋ ಸ್ಪೇಸ್ ಫೈಂಡ್ ಮಾಡೋಣ. ರೋ ಸ್ಪೇಸ್ ನೋಡಿ, ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಈ ಥರ ಆದರೂ ಬರೀರಿ, ಅಥವಾ ನಿಮಗೆ ಇದು ಬರೆಯೋಕ್ಕೆ ಬರಲಿಲ್ಲ ಅಂದರೆ ಸೆಂಟೆನ್ಸಲ್ಲೇ ಬರೆದ್ಬಿಡಿ. ಏನಂತ ಬರೀತೀರಾ, ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಅಂತ ಬರೀರಿ. ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ. ಬೇಸಿಸ್ ಆಫ್ ರೋ ಸ್ಪೇಸ್ ಎ ಅಂದರೆ ಈ ಮ್ಯಾಟ್ರಿಕ್ಸ್ 2 ಅಂತ. ಗೊತ್ತಾಗ್ತಿದೆಯಲ್ವಾ. ಇದೇನಂದರೆ ಜ್ಞಾಪಕ ಇಟ್ಕೊಳ್ಳಿ, ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಅಂದರೆ ನೀವು ರೋ ರೆಡ್ಯೂಸ್ ಎಚೆಲಾನ್ ಫಾರ್ಮ್ ನೋಡಬೇಕು. ಅದರದ್ದು ನಾನ್ ಝೀರೋ ರೋಸ್ ಇದೆಯಲ್ಲ, ಅದೇ ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ. ಅಂದರೆ ನೀವು ಇದನ್ನ ಬರೆಯುವಾಗ ಇದನ್ನ ನೋಡಿ, ಇದ್ರದ್ದು ನಾನ್ ಝೀರೋ ರೋಸ್ನ ಬರೀರಿ. ನಾನ್ ಝೀರೋ ರೋಸ್ ಯಾವುದು? ನಾನ್ ಝೀರೋ ರೋಸು 1 0 0 2 -1 ಕಾಮ ನೆಕ್ಸ್ಟು 0 1 -1 -1 -3. ಇದು ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ. ನೆಕ್ಸ್ಟು ಡೈಮೆನ್ಷನ್ ಆಫ್ ರೋ ಸ್ಪೇಸ್ ಆಫ್ ಎ ಬಂದು ಡೈಮೆನ್ಷನ್ ಆಫ್ ರೋ ಸ್ಪೇಸ್ ಆಫ್ ಎ ಬಂದು 2. ರ್ಯಾಂಕ್ ಆಫ್ ಎ ಏನಿದೆ ಅದೇ. ಗೊತ್ತಾಗ್ತಿದೆಯಲ್ವಾ. ಇದು ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಬರೆದ ಮೇಲೆ ಇದು ಅಳಿಸ್ಬಿಡ್ತೀನಿ ನೋಡಿ. ಈಗ ನೆಕ್ಸ್ಟು ಕಾಲಮ್ ಸ್ಪೇಸ್ ಆಫ್ ಎ ಬರೆಯೋಣ. ಸಾರಿ. ಈಗ ಕಾಲಮ್ ಸ್ಪೇಸ್ ಆಫ್ ಎ ನೋಡಿ. ಕಾಲಮ್ ಸ್ಪೇಸ್ ಆಫ್ ಎ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ರೋ ರೆಡ್ಯೂಸ್ ಫಾರ್ಮಲ್ಲಿ ಇದು ಮಾರ್ಕ್ ಮಾಡ್ತೀನಿ ನೋಡಿ. ರೋ ರೆಡ್ಯೂಸು ಎಚೆಲಾನ್ ಫಾರ್ಮ್ ಇರುತ್ತಲ್ವ, ಅದರಲ್ಲಿ ಪೈವಟ್ ಕಾಲಮ್ನ ನೋಡಬೇಕು. ಪೈವಟ್ ಕಾಲಮ್ ಅಂದರೆ ಈಗ ನೋಡಿ 1 ಇದೆಯಲ್ವಾ, ಈ 1 ಬಂದು ರೋ ರೆಡ್ಯೂಸ್ ಎಚೆಲಾನ್ ಫಾರ್ಮಲ್ಲಿ ಲೀಡಿಂಗ್ ಎಂಟ್ರಿ 1 ಇರೋದು ಎಲ್ಲೆಲ್ಲಿ, ಇಲ್ಲಿ ಮತ್ತು ಇಲ್ಲಿ. ಗೊತ್ತಾಗ್ತದೆ. ಇದು 0 ಇದೆ, ಇದು ಬರೀಬೇಕು. ಇಲ್ಲೇನಾದರೂ ಲೀಡಿಂಗ್ ಎಂಟ್ರಿ ಇದ್ದರೆ ಅದು ಕನ್ಸಿಡರ್ ಮಾಡಬೇಕು 1 ಇದ್ದರೆ. ಇಲ್ಲಿ ಈ 1 ಇರೋದು ಯಾವ ಕಾಲಮಲ್ಲಿ, ಫಸ್ಟ್ ಕಾಲಮ್ ಮತ್ತು ಸೆಕೆಂಡ್ ಕಾಲಮ್. ಈ ಪೈವಟ್ ಕಾಲಮ್ ಇದೆಯಲ್ವಾ 1 2, ಇದನ್ನ ಯಾವುದಕ್ಕೆ ಮ್ಯಾಪ್ ಮಾಡಬೇಕಂದ್ರೆ ಒರಿಜಿನಲ್ ಮ್ಯಾಟ್ರಿಕ್ಸ್ಗೆ ಮ್ಯಾಪ್ ಮಾಡಬೇಕು. ಇಲ್ಲಿ 1 ಮತ್ತು 2 ಇದಿದೆ ಅಲ್ವಾ ಕಾಲಮು ಮ್ಯಾಟ್ರಿಕ್ಸ್ ಎಯಿಂದ, ಆ ಕಾಲಮ್ನ ಬರೀಬೇಕು. ಅದೇ ಕಾಲಮ್ ಸ್ಪೇಸ್ ಆಫ್ ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ. ಫಸ್ಟ್ ಕಾಲಮ್ ಸ್ಪೇಸ್ ಅಂತ ಬರೀತೀನಿ. ಕಾಲಮ್ ಸ್ಪೇಸ್ ಕೆಳಗಡೆ ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ. ಏನು ಬರುತ್ತೆ? ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ ಬಂದು 1 2 0 1 2 0 ಕಾಮ ಒರಿಜಿನಲ್ ಕಾಲಮ್ಸ್ನ ಬರೆದ್ಬಿಡಿ. ಯಾವುದಕ್ಕೆ? ಪೈವಟ್ ಕಾಲಮ್ಸ್ ಇದೆಯಲ್ಲ ಅದಕ್ಕೆ ರಿಲೇಟೆಡ್. ಪೈವಟ್ ಕಾಲಮ್ಸ್ ಯಾವುದು? 1 2. ಇದ್ರದ್ದು ಒರಿಜಿನಲ್ ಯಾವುದು? ಇದು. ಅಂದರೆ ಇದೆರಡು ಲಿಂಕ್ ಮಾಡಿ ನೀವು ಬರೀಬೇಕು. ಯಾವುದಕ್ಕೆ? ಕಾಲಮ್ ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಹೇಗೆ ರೋ ರೆಡ್ಯೂಸ್ ಎಚೆಲಾನ್ ಫಾರ್ಮ್ ಮತ್ತು ಮ್ಯಾಟ್ರಿಕ್ಸ್ ಏನೋ ನೀವು ಲಿಂಕ್ ಮಾಡಿ ಇದರಲ್ಲಿ ಪೈವಟ್ ಕಾಲಮ್ನ ತೊಗೊಂಡು ಆ 2 ಪೈವಟ್ ಕಾಲಮ್ ಇದರಿಂದ ಬರೀಬೇಕು. ಗೊತ್ತಾಗ್ತಿದೆಯಲ್ವಾ. ಇದು ರೋ ಸ್ಪೇಸ್ಗೆ ಬರೀ ಇದರಿಂದ ನಾನ್ ಝೀರೋ ರೋಸು ರ್ಯಾಂಕ್ ಬರೆದ್ರೆ ಸಾಕು. ಡೈಮೆನ್ಷನ್ ಬಂದು ನಂಬರ್ ಆಫ್ ಪೈವಟ್ ಕಾಲಮ್ಸ್. ಡೈಮೆನ್ಷನ್ ಬಂದು ಏನು? ನಂಬರ್ ಆಫ್ ಪೈವಟ್ ಕಾಲಮ್ಸ್. ಡೈಮೆನ್ಷನ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ ಎಷ್ಟು. ಈಗ ನೋಡಿ ಈಗ ಕಾಲಮ್ ಸ್ಪೇಸ್ ಆಯಿತು, ರೋ ಸ್ಪೇಸ್ ಆಯಿತು.
ನೆಕ್ಸ್ಟು ನಲ್ ಸ್ಪೇಸ್. ಈಗ ನಲ್ ಸ್ಪೇಸ್ ಮಾಡೋದು ಯಾವ ಥರ ಅಂದರೆ, ನಲ್ ಸ್ಪೇಸ್ ಅಂದರೆ ಹೇಳ್ತೀನಿ ಸೊಲ್ಯೂಷನ್ಸ್ ಅಂತ. ನೋಡಿ ನಲ್ ಸ್ಪೇಸ್ ಅಂದರೆ, ನೋಡಿ ನಲ್ ಸ್ಪೇಸ್ದು ಡೆಫಿನೇಷನ್ ಬಂದು ಎಕ್ಸು ಸಚ್ ದಟ್ ಎ ಎಕ್ಸ್ ಈಸ್ ಈಕ್ವಲ್ ಟು 0. ಅಂದರೆ ಆಲ್ ಸೊಲ್ಯೂಷನ್ಸ್ ದಟ್ ಮೇಕ್ಸ್ ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಅಂದರೆ ಇಲ್ಲಿ ಎ ಅಂದರೆ ಯಾವುದು ನೋಡಿ, ಇದು ಎ ಮ್ಯಾಟ್ರಿಕ್ಸು, ಇದು ರೆಡ್ಯೂಸ್ದು ಬರ್ಕೋತೀನಿ ನೋಡಿ. 1 0 0 to 1 ಇದು ರಫ್ ವರ್ಕು. 0 1 -1 -1 3 -3 0 0 0 0 0. ಇದು ಮ್ಯಾಟ್ರಿಕ್ಸ್ ಏನು 3 ರೋ 5 ಕಾಲಮ್ಸ್. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಎಕ್ಸಿಂದ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ. ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಬಂದು ಇದು ನೋಡಿ 1 2 3 4 5 ಇದೆ. 5 ವೇರಿಯೇಬಲ್ಸ್ನ ಬರೀಬೇಕು. x1 x2 x3 x4 x5. ಈ ಎಲಿಮೆಂಟ್ 4 ಇದ್ದರೆ ಇಲ್ಲಿ 4 ವೇರಿಯೇಬಲ್ಸ್ನ ಬರೀಬೇಕು. ಇದ್ರದ್ದು ಆನ್ಸರ್ ಏನು ಬರಬೇಕು? 0 0 0. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನಿಮಗೆ x1 1 × x1 x1 ಪ್ಲಸ್ 0 × x2 0 0 × x3 0 2 × x4 2x4 ಪ್ಲಸ್ 1 × x5 x5 ಈಸ್ ಈಕ್ವಲ್ ಟು 0. ಫಸ್ಟ್ ಇಕ್ವೇಷನ್. ನೆಕ್ಸ್ಟ್ ಇಕ್ವೇಷನ್ 0 × x1 0 1 × x2 x2 ಮೈನಸ್ 1 × x3 ಮೈನಸ್ x3 ಮೈನಸ್ 1 × x4 ಮೈನಸ್ x4 ಮೈನಸ್ 3 × x5 ಮೈನಸ್ 3x5 ಈಸ್ ಈಕ್ವಲ್ ಟು 0. ಅಂದರೆ ಇಲ್ಲಿ ನಲ್ ಸ್ಪೇಸ್ ಅಂದರೆ ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ x1 x2 x3 x4 ಎಷ್ಟು ಸೊಲ್ಯೂಷನ್ಸ್ಗಳು ಸಿಗುತ್ತೆ ಈ ಥರದ್ದು ಎಷ್ಟು ಸೊಲ್ಯೂಷನ್ಗಳು ಸಿಗುತ್ತೆ ಟು ಫೈಂಡ್ ಅಂದರೆ ಟು ಮೇಕ್ ದ ಮ್ಯಾಟ್ರಿಕ್ಸ್ ಎ. ಅಂದರೆ ನಲ್ಲಿಫೈ ಮಾಡೋಕ್ಕೆ ಮ್ಯಾಟ್ರಿಕ್ಸ್ ಏನು ಅಂದರೆ ಮ್ಯಾಟ್ರಿಕ್ಸ್ ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಮಾಡೋಕ್ಕೆ ಎಕ್ಸ್ ವ್ಯಾಲ್ಯೂ ಏನು ಎಕ್ಸ್ ವೆಕ್ಟರ್ ಎಷ್ಟು ಸಿಗುತ್ತೆ ಆ ಸೆಟ್ ಆಫ್ ಎಕ್ಸ್ ವೆಕ್ಟರ್ನ ನಾವು ನಲ್ ಸ್ಪೇಸ್ ಅಂತೀವಿ. ಅರ್ಥ ಆಗ್ತಿದೆಯಲ್ವ? ಅದರಲ್ಲಿ ಬೇಸಿಸ್ನ ಫೈಂಡ್ ಮಾಡಬೇಕು. ಬೇಸಿಸ್ನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಲೆಟ್ ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಎಂಡಲ್ಲಿ ಸೊಲ್ಯೂಷನ್ ಏನಿರಬೇಕು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ನೋಡಿ ಇದೆಲ್ಲ ಬರೀಬೇಕು. ಈಗ ಬರೀತಾ ಇರೋದು ಬರೀಬೇಕು. ವೇರ್ ಎಕ್ಸ್ ಏನಿರಬೇಕು ನೋಡಿ, ಇದು ಎಕ್ಸ್ ಡಿಸೈಡ್ ಮಾಡೋದು ಯಾವ ಥರ ಅಂದರೆ 1 2 3 4 5. ಇಲ್ಲಿ 5 ಎಲಿಮೆಂಟ್ ಇದ್ದರೆ ಎಕ್ಸು 5 ತೊಗೋಬೇಕು. 5 ವೇರಿಯೇಬಲ್ಲು x1 x2 x3 x4 x5 ಟ್ರಾನ್ಸ್ಪೋಸ್. ಅರ್ಥ ಆಗ್ತಿದೆಯಲ್ವಾ? ಇದು 4 ಎಲಿಮೆಂಟ್ಸ್ ಇದ್ದರೆ 4 ವೇರಿಯೇಬಲ್ ತೊಗೋಬೇಕು. ದೆನ್ ಈಗ ನೋಡಿ ಇದರಿಂದ ಎ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಇಂದ ಈಕ್ವೇಷನ್ಸ್ ಯಾವ್ದು ಬರುತ್ತೆ ನೋಡಿ. ಎ ಅಂದರೆ ಇದು, ಎಕ್ಸ್ ಅಂದರೆ x1 x2 x3 x4 ಟ್ರಾನ್ಸ್ಪೋಸ್ ಅಂದರೆ ಇದು. ನೀವು ಮಲ್ಟಿಪ್ಲೈ ಮಾಡಿದಾಗ ಇದೆರಡು ಈಕ್ವೇಷನ್ ಬರುತ್ತೆ. ಈ ಈಕ್ವೇಷನ್ನ ಬರೆಯೋದು ಯಾವ ಥರ ಅಂದರೆ ಇದನ್ನ x1ಗೆ ಮಲ್ಟಿಪ್ಲೈ ಮಾಡಿ. 1 × x1 x1 0 × x2 0 0 × x3 0 2 × x4 2x4 ಮೈನಸ್ 1 × x5 ಮೈನಸ್ x5 ಈಸ್ ಈಕ್ವಲ್ ಟು 0. ಒಂದು ಈಕ್ವೇಷನ್. ಇನ್ನೊಂದು 0 × x1 0 1 × x2 x2 ಮೈನಸ್ 1 × x3 ಮೈನಸ್ x3 ಮೈನಸ್ 1 × x4 ಮೈನಸ್ x4 ಮೈನಸ್ 3 × x5 ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವ? ಅಂದರೆ ಈ ಈಕ್ವೇಷನ್ನ ಇಲ್ಲಿ ಬರೀಬೇಕು. ಇನ್ನೊಂದು 0 x1 0 x2 0 x3 ಈಸ್ ಈಕ್ವಲ್ ಟು 0 ಅದೇನು ಬರೆಯೋದು ಬೇಕಾಗಿಲ್ಲ. ಅರ್ಥ ಆಗ್ತಿದೆಯಲ್ವ? ಈಗ ನಮ್ಮ ಕೆಲಸ ಏನಂದರೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡೋದು. ಏನು ಫೈಂಡ್ ಮಾಡೋದು? ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡೋದು. ಹೆಂಗೆ ಫೈಂಡ್ ಮಾಡೋದು ನೋಡಿ. ಈಗ ಇಲ್ಲೇನು ಮಾಡಬೇಕಂದ್ರೆ ನೀವು ಇಲ್ಲಿ ಪೈವಟ್ ಕಾಲಮ್ ಬಂದು ಕಾಲಮ್ 1 ಮತ್ತು ಕಾಲಮ್ 2. ಈಗ ನಾವೇನು ಮಾಡಬೇಕು, ಲೆಟ್ ಬೇಡ, ಹಿಯರ್ ಏನಂತ ಬರೀತೀರಾ, ಹಿಯರ್ x1, x2 ಆರ್ ಪೈವಟ್ ವೇರಿಯೇಬಲ್ಸ್ ಅಂತ ತೊಗೋಬೇಕು. ಯಾಕಂದರೆ ಕಾಲಮ್ 1 ಕಾಲಮ್ 2 ಬಂದು ನಿಮಗೆ ಪೈವಟ್ ಕಾಲಮ್ ಇರೋದ್ರಿಂದ ಅದಕ್ಕೆ ಪೈವಟ್. ಈಗ ಪೈವಟ್ ಕಾಲಮು 1 ಮತ್ತು 3 ಇದ್ದರೆ x1 x3 ಪೈವಟ್ ವೇರಿಯೇಬಲ್ ಆಗುತ್ತೆ. ಆ್ಯಂಡ್ x3, x4, x5 ಆರ್ ಫ್ರೀ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಫ್ರೀ ವೇರಿಯೇಬಲ್ಸ್. ಈಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಕೆಲಸ, ಫ್ರೀ ವೇರಿಯೇಬಲ್ಸ್ನ ಬೇರೆ ವೇರಿಯೇಬಲ್ಗೆ ಡಿನೋಟ್ ಮಾಡ್ಕೋಬೇಕು. ಲೆಟ್ x3 ಈಸ್ ಈಕ್ವಲ್ ಟು ಆರ್, x4 ಈಸ್ ಈಕ್ವಲ್ ಟು ಎಸ್, x5 ಈಸ್ ಈಕ್ವಲ್ ಟು ಟಿ. ಡಿನೋಟ್ ಮಾಡಿದ್ಮೇಲೆ
ನೆಕ್ಸ್ಟ್ ಏನು ಕೆಲಸ ಅಂದರೆ ಫ್ರೀ ಪೈವಟ್ ವೇರಿಯೇಬಲ್ಸ್ ಇದೆಯಲ್ಲ, ಇನ್ ಟರ್ಮ್ಸ್ ಆಫ್ ಫ್ರೀ ವೇರಿಯೇಬಲ್ಸು ಫೈಂಡ್ ಮಾಡಬೇಕು. ಹೆಂಗೆ ಫೈಂಡ್ ಮಾಡೋದಂದರೆ ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ ಇಕ್ವೇಷನ್ 2 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈಕ್ವೇಷನ್ ಫ್ರಮ್ 1 ಸಬ್ಸ್ಟಿಟ್ಯೂಟ್ ಮಾಡಿ. ಈ ಪೈವಟ್ ವೇರಿಯೇಬಲ್ನ ಇಲ್ಲಿ ಫ್ರೀ ವೇರಿಯೇಬಲ್ಸ್ನ ಇಲ್ಲಿ ಡಿನೋಟ್ ಮಾಡಿದ್ದೀರಲ್ವ, ಅದನ್ನ ರೀಪ್ಲೇಸ್ ಮಾಡಿ ಇದನ್ನ ಬರೀರಿ. ನೋಡಿ, x1 ಪ್ಲಸ್ 2 ಇಂಟು x4 ಅಂದ್ರೇನು ಎಸ್ಸು ಮೈನಸ್ x5 ಅಂದರೆ ಟಿ ಇಸ್ ಈಕ್ವಲ್ ಟು 0 ಇಂಪ್ಲೈಸ್ x1 ಏನಾಗುತ್ತೆ, ಪ್ಲಸ್ 2s ಈ ಕಡೆ ಬಂದರೆ ಮೈನಸ್ 2s, ಮೈನಸ್ ಟಿ ಈ ಕಡೆ ಬಂದರೆ ಪ್ಲಸ್ ಟಿ, ಈ ಥರ ಆಗುತ್ತೆ. x1ನ ಇದರಲ್ಲಿ ಫೈಂಡ್ ಮಾಡಿ. ಹೆಂಗೆ ಅಂದರೆ x4 ಜಾಗದಲ್ಲಿ s ಹಾಕ್ಕೊಳ್ಳಿ, x5 ಜಾಗದಲ್ಲಿ ಟಿ ಹಾಕ್ಕೊಳ್ಳಿ. x1 ಪ್ಲಸ್ 2s ಮೈನಸ್ 8t ಈಸ್ ಈಕ್ವಲ್ ಟು 0 ಆಗುತ್ತೆ. x1 ಅಂದರೆ ಪ್ಲಸ್ 2s ಆ ಕಡೆ ಬಂದರೆ ಮೈನಸ್ 2s, ಮೈನಸ್ ಟಿ ಆ ಕಡೆ ಹೋದರೆ ಪ್ಲಸ್ ಟಿ ಆಗುತ್ತೆ. ನೆಕ್ಸ್ಟು ಫ್ರಮ್ ಟು x2 ಮೈನಸ್ x3 ಅಂದರೆ 6, x4 ಅಂದರೆ ಎಸ್ಸು ಮೈನಸ್ 3 ಟೈಮ್ x5 ಅಂದರೆ ಟಿ. ಆವಾಗ x2 ಏನಾಗುತ್ತೆ, ಆರ್ ಪ್ಲಸ್ ಮೈನಸ್ ಎಸ್ ಆ ಕಡೆ ಹೋದರೆ ಪ್ಲಸ್ ಎಸ್ಸು, ಮೈನಸ್ 3t ಆ ಕಡೆ ಹೋದರೆ ಪ್ಲಸ್ 3t ಆಯ್ತಲ್ವಾ? ಇದಾದಮೇಲೆ ಏನು ಮಾಡಬೇಕಂದ್ರೆ ನೀವು ಈಗ ಎಕ್ಸ್ನ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಎಕ್ಸ್ ಅಂದರೆ ನಾಲ್ಕ ಇಟ್ಕೊಳ್ಳಿ, x1 x2 x3 ಎಕ್ಸ್ ಅಂದರೆ ಸೊಲ್ಯೂಷನ್ಸ್ ಬರೀತೀನಿ ನೋಡಿ. x1 ಈ ಥರ ಬೇಕಿದ್ರೆ ವೆಕ್ಟರ್ಸಲ್ಲಿ ಬರ್ದ್ಬಿಡಿ. x1 x2 x3 x4 x5 ಇದು ಬಂದು ಎಕ್ಸ್. ಈಗ x1 ಅಂದರೆ ಏನು, ಎಲ್ಲಿದೆ x1? ಎಲ್ಲ ನೀವು ಫ್ರೀ ವೇರಿಯೇಬಲ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಫ್ರೀ ವೇರಿಯೇಬಲ್ಸ್ ಬರಿಬೇಕು. ಇದನ್ನ ಹೇಳಿ, ಮೈನಸ್ 2s ಪ್ಲಸ್ ಟಿ. x1 ಅಂದರೆ ಮೈನಸ್ 2s ಪ್ಲಸ್ ಟಿ ಅಂದರೆ ಆರ್ ಎಸ್ ಟಿಲಿ ಇರಬೇಕು ಇದೆಲ್ಲ. x2 ಅಂದ್ರೇನು, ಇದು x2, ಆರ್ ಪ್ಲಸ್ ಎಸ್ ಪ್ಲಸ್ 3t, ಆರ್ ಪ್ಲಸ್ ಎಸ್ ಪ್ಲಸ್ 3t. ನೆಕ್ಸ್ಟ್ x3 ಅಂದರೆ ಆರು, x4 ಅಂದರೆ ಎಸ್ಸು, x5 ಅಂದರೆ ಟಿ. ಈಗ ಆರ್ ಎಸ್ ಟಿಲಿ ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ. ಇದು ನೋಡಿ, ಆರ್ ಎಷ್ಟಿದೆ ಇಲ್ಲಿ ನೋಡಿ. ಫಸ್ಟು ಇದರಲ್ಲಿ ಫಸ್ಟ್ ಎಲಿಮೆಂಟಲ್ಲಿ ಆರ್ ಇಲ್ಲ, ಅದಕ್ಕೆ 0 ಆರ್ ಅಂತ ಬರ್ಕೊಳ್ಳೋಣ. ಮೈನಸ್ 2s ಪ್ಲಸ್ ಇಲ್ಲಿ ಟಿನ 1t ಅಂತ ಬರ್ಕೊಳ್ಳಿ ಬೇಕಿದ್ರೆ. ಆರ್ನ 1r ಪ್ಲಸ್ 1s ಪ್ಲಸ್ 3t. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಆರ್ ಇದೆ 1r, ಇಲ್ಲಿ ಎಸ್ ಇಲ್ಲ 0s, ಟಿ ಇಲ್ಲ ಅದಕ್ಕೆ 0t ಥರ್ಡ್ ಎಲಿಮೆಂಟು. ಫೋರ್ತ್ ಎಲಿಮೆಂಟಲ್ಲಿ ಆರ್ ಇಲ್ಲ 0r, ಎಸ್ ಇದೆ, ಎಸ್ ಇದ್ದರೆ 1s ಇದ್ದಂಗೆ, ಟಿ ಇಲ್ಲ 0t. ಇದು ಆರ್ ಇಲ್ಲ 0r ಪ್ಲಸ್ ಎಸ್ ಇಲ್ಲ ಅದಕ್ಕೆ 0s, ಟಿ ಇದೆ 1t. ಈಗ ನಾವೇನು ಮಾಡಬೇಕು, ಇದನ್ನ ಆರ್ನ ಆಚೆ ಬರೆದ್ಬಿಟ್ಟು ಆರ್ದು ಕೋಫಿಷಿಯಂಟ್ನ ಈ ವೆಕ್ಟರಲ್ಲಿ ಬರಿಬೇಕು. ಇದನ್ನ ಈ ಥರ ಬರಿಬೇಕು. ಆರ್ ಕೋಫಿಷಿಯಂಟ್ ಏನು 0 1 1 0 0 ಒಂದಾಯಿತು ಪ್ಲಸ್ ಎಸ್. ಈಗ ನೋಡಿ, ಎಸ್ ಕೋಫಿಷಿಯಂಟ್ಸ್ ಏನು ಮೈನಸ್ 2 1 0 1 0. ಆಮೇಲೆ ಟಿಗೆ ಕೋಫಿಷಿಯಂಟ್ಸ್ ಏನು 1 3 0 0 1. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಒಂದು ಏನಾಯಿತು, ನಲ್ ಸ್ಪೇಸ್. ಅರ್ಥ ಆಗ್ತಿದೆಯಲ್ವಾ? ಬೇಸಿಸ್ ಆಫ್ ಅಂದರೆ ಎಕ್ಸ್ ಸೊಲ್ಯೂಷನ್ಸು, ಬೇಸಿಸ್ ಆಫ್ ನಲ್ ಸ್ಪೇಸ್ ಬಂದು ಇದನ್ನ ಸೆಟ್ ಮಾಡಿ ಬರ್ದ್ಬಿಡಿ ಅಷ್ಟೇ. 0 1 1 0 0 ಈ ಕಾಲಮ್ಸ್ನ ಮೈನಸ್ 2 1 0 1 0. ನೆಕ್ಸ್ಟು 1 3 0 0 1. ಮತ್ತು ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಆಫ್ ಎ. ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಆಫ್ ಎ ಅಂದರೆ ನಂಬರ್ ಆಫ್ ಫ್ರೀ ವೇರಿಯೇಬಲ್ಸ್ ಎಷ್ಟು, 3. ಗೊತ್ತಾಗ್ತಿದೆಯಲ್ವಾ? ಇಷ್ಟು ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಈಗ ನೋಡಿ, ಇಲ್ಲಿ ಮೇನು ನೆನಪ ಇಟ್ಕೊಳ್ಳಿ,
ರೋ ಸ್ಪೇಸ್ಗೆ ರೋ ಸ್ಪೇಸ್ ಕಾಲಮ್ ಸ್ಪೇಸ್ಗೆ ರೋ ರೆಡ್ಯೂಸ್ ಎಚಲಾನ್ ಫಾರ್ಮ್ ಬೇಕು. ಈವನ್ ನಲ್ ಸ್ಪೇಸ್ಗೂ ರೋ ರೆಡ್ಯೂಸ್ ಎಚಲಾನ್ ಫಾರ್ಮ್ ಬೇಕು. ಅರ್ಥ ಆಗ್ತಿದೆಯಲ್ವಾ? ಈಸಿ ಆಗುತ್ತೆ ಫ್ರೀ ವೇರಿಯೇಬಲ್ಸ್ನ, ಪೈವಟ್ ವೇರಿಯೇಬಲ್ಸ್ನ ಫ್ರೀ ವೇರಿಯೇಬಲ್ಸ್ ಥರ ಬರೆಯೋಕ್ಕೆ. ಗೊತ್ತಾಗ್ತಿದೆಯಲ್ವಾ? ಈಗ ರೋ ಸ್ಪೇಸ್ ಆಫ್ ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಅಂದರೆ ರೋ ರೆಡ್ಯೂಸ್ ಎಚಲಾನ್ ಫಾರ್ಮಿಂದ ನೀವು ನಾನ್ ಝೀರೋ ರೋಸ್ನ ಬರೆದ್ರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಡೈಮೆನ್ಷನ್ ಅಂದರೆ ಎಷ್ಟಿದೆ ಕೌಂಟ್ ಮಾಡಿಬಿಡಿ. ಅದೇ ನಂಬರ್ ಆಫ್ ನಾನ್ ಝೀರೋ ರೋಸ್ ಇಲ್ಲಿ ಬರೆದಿರ್ತೀರ, ಕೌಂಟ್ ಮಾಡಿ 2. ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ ಅಂದರೆ ರೋ ರೆಡ್ಯೂಸ್ ಎಚಲಾನ್ ಫಾರ್ಮಲ್ಲಿ ಫ್ರೀ ಅಂದರೆ ಇದು ಪೈವಟ್ ಕಾಲಮ್ಸ್ನ ನೋಡಬೇಕು. ಅದಕ್ಕೆ ಒರಿಜಿನಲ್ ಮ್ಯಾಟ್ರಿಕ್ಸಲ್ಲಿ ಪೈವಟ್ ಕಾಲಮ್ ಏನಿದೆ ಅದು ಬರೀಬೇಕು. ಅದೇ ಬೇಸಿಸ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ. ಡೈಮೆನ್ಷನ್ ಆಫ್ ಕಾಲಮ್ ಅಂದರೆ ಅದು ಬರೆದಿರ್ತೀರಲ್ಲ, ಎಷ್ಟು ಬರೆದಿರ್ತೀರ ಪೈವಟ್ ಕಾಲಮ್ ಅದು ಬರೀರಿ 2. ನಲ್ ಸ್ಪೇಸ್ ಆಫ್ ಎ ಅಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡೋದು. ಅರ್ಥ ಆಗ್ತಿದೆಯಲ್ವಾ? ಆ ಎಕ್ಸ್ ವ್ಯಾಲ್ಯೂ ಯಾವ ಥರ ಇರಬೇಕು? ಇನ್ ಟರ್ಮ್ಸ್ ಆಫ್ ಫುಲ್ಲು ಫ್ರೀ ವೇರಿಯೇಬಲ್ಸ್ ಥರ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಅದನ್ನ ಬರೆಯೋದೇ ಕಾಲಮ್ ಸ್ಪೇಸ್ ಆಫ್ ಎ. ಬೇಸಿಸ್ ಆಫ್ ನಲ್ ಸ್ಪೇಸ್ ಆಫ್ ಎ. ಡೈಮೆನ್ಷನ್ ಬಂದು ಇದೆಷ್ಟಿರುತ್ತೆ ಕೌಂಟ್ ಮಾಡಿ, ಅಂದರೆ ನಂಬರ್ ಆಫ್ ಫ್ರೀ ವೇರಿಯೇಬಲ್ಸ್ ಕೌಂಟ್ ಮಾಡಿ ಸಾಕು. 1 2 3. ಗೊತ್ತಾಗ್ತಿದೆಯಲ್ವಾ? ಈಗ ಇದರಲ್ಲಿ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ. ರೋ ಸ್ಪೇಸ್ ಆಫ್ ಎ ಬಂದು ಇಲ್ಲಿ ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಸಿಕ್ಕಿದ್ರೆ ಏನು ಅಡ್ವಾಂಟೇಜ್ ಅಂದರೆ, ಈಗ ರೋ ಸ್ಪೇಸ್ ಆಫ್ ಎ ಬೇಕು ಅಂದರೆ ಇದು ನೋಡಿ, ಬೇಸಿಸ್ ಅಂದರೆ ರೋ ಸ್ಪೇಸ್ ಆಫ್ ಎದು ಎಲಿಮೆಂಟ್ಸ್ ಇರುತ್ತೆ, ಅದು ಇಂಡಿಪೆಂಡೆಂಟ್ ಎಲಿಮೆಂಟ್ಸು. ಆ ಬೇಸಿಸ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಅಂದರೆ ರೋ ಸ್ಪೇಸ್ ಆಫ್ ಎದು ಇಂಡಿಪೆಂಡೆಂಟ್ ವೆಕ್ಟರ್ಸ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವ? ಆ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಏನು ಅದರಿಂದ ನೀವು ಲೀನಿಯರ್ ಕಾಂಬಿನೇಷನ್ ಮಾಡಿದ್ರೆ ಅಥವಾ ಸ್ಪ್ಯಾನಿಂಗ್ ಅಂತೀವಿ, ಸ್ಪ್ಯಾನ್ ಮಾಡಿದ್ರೆ ನಿಮಗೆ ಟೋಟಲ್ ರೋ ಸ್ಪೇಸ್ ಆಫ್ ಎದು ಎಷ್ಟು ವೆಕ್ಟರ್ ಇದೆ ಅಷ್ಟೆಲ್ಲ ಸಿಗುತ್ತೆ. ಸ್ಪ್ಯಾನ್ ಮಾಡೋದು ಯಾವ ಥರ? ಎ ಇಂಟು 0 0 2 -1 ಲೀನಿಯರ್ ಕಾಂಬಿನೇಷನ್ ಪ್ಲಸ್ ಬಿ ಇಂಟು 0 1 -1 -1 -3. ಇಲ್ಲಿ ಎ ಬಿ ನೀವು ಯಾವುದೇ ರಿಯಲ್ ನಂಬರ್ ಯೂಸ್ ಮಾಡಿ ಏನೇ ವೆಕ್ಟರ್ ಬಂದರೂ ಆ ವೆಕ್ಟರ್ ರೋ ಸ್ಪೇಸ್ ಆಫ್ ಎಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದು ಆ ಥರ ನಮಗೆ ಅಡ್ವಾಂಟೇಜ್. ಅದು ಕಂಪ್ಲೀಟ್ ವೆಕ್ಟರ್ಸ್ಗಳು ಅಲ್ಲಿ ಇರುತ್ತೆ. ಅದೆಲ್ಲ ಏನೂ ಕೇಳಿಲ್ಲ ಇಲ್ಲಿ, ನಾನು ಸುಮ್ಮನೆ ಹೇಳ್ತೆ. ಸೇಮ್ ಪ್ರೊಸೀಜರ್ ಕಾಲಮ್ ಸ್ಪೇಸ್, ಇದನ್ನ ಸ್ಪ್ಯಾನ್ ಮಾಡಿದ್ರೆ ಕಾಲಮ್ ಸ್ಪೇಸ್ ಆಫ್ ಎ ಬರುತ್ತೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಬೇಸಿಸ್ನ ಸ್ಪ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಸಬ್ಸ್ಪೇಸ್ ಸಿಗುತ್ತೆ, ಅಂದರೆ ರೋ ಸ್ಪೇಸು ಕಾಲಮ್ ಸ್ಪೇಸ್ ಎಲ್ಲ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವ? ಈಗ ನೆಕ್ಸ್ಟು ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಎ ಮ್ಯಾಟ್ರಿಕ್ಸ್ ಇದನ್ನ ರೋ ರೆಡ್ಯೂಸ್ ಎಚಲಾನ್ ಫಾರ್ಮ್ ಮಾಡಿದ್ಮೇಲೆ ರ್ಯಾಂಕ್ ಬರ್ಕೋಬಿಡಿ. ರೋ ಸ್ಪೇಸು ಬೇಸಿಸ್ ಆಫ್ ರೋ ಸ್ಪೇಸ್ ಆಫ್ ಎ ಅಂದರೆ ನಾನ್ ಝೀರೋ ರೋಸ್ ಆಫ್ ರೋ ರೆಡ್ಯೂಸ್ ಎಚಲಾನ್ ಫಾರ್ಮ್ ಬರೀರಿ, ಅದು ರೋ ಸ್ಪೇಸ್ ಆಫ್ ಎ. ಡೈಮೆನ್ಷನ್ ಬಂದು ಎಷ್ಟು ರ್ಯಾಂಕ್ ಇದೆ ಅಥವಾ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅದು ಬರೀರಿ. ಎರಡು ವೆಕ್ಟರ್ ಇದೆ ಅದು ಬರೀರಿ. ಕಾಲಮ್ ಸ್ಪೇಸ್ ಅಂದರೆ ಈಗ ರೋ ರೆಡ್ಯೂಸ್ ಎಚಲಾನ್ ಫಾರ್ಮಲ್ಲಿ ನಿಮಗೆ ಪೈವಟ್ ಕಾಲಮ್ನ ಫೈಂಡ್ ಮಾಡಿ. ಇದು ಒಂದು ಪೈವಟ್ ಕಾಲಮ್, ಇದೊಂದು ಪೈವಟ್ ಕಾಲಮ್. ಫೈಂಡ್ ಮಾಡೋದು ಯಾವ ಥರ ಅಂದರೆ, 1 ಲೀಡಿಂಗ್ ಎಂಟ್ರಿ ಇಲ್ಲಿ ಮತ್ತು ಇಲ್ಲಿದೆಯಲ್ವಾ, ಅದು ಯಾವ ಕಾಲಮ್ 1 ಮತ್ತು 2. ಆ 1 ಮತ್ತು 2 ಇಲ್ಲಿ ಮ್ಯಾಪ್ ಮಾಡಿಬಿಟ್ಟು ಇಲ್ಲಿ 2 ವೆಕ್ಟರ್ ಸಿಗುತ್ತೆ, ಅದು ಬರೀರಿ. ಅದಕ್ಕೆ ಡೈಮೆನ್ಷನ್ ಆಫ್ ಕಾಲಮ್ ಸ್ಪೇಸ್ ಆಫ್ ಎ ಅಂತೀನಿ. ನಲ್ ಸ್ಪೇಸ್ಗೋಸ್ಕರ ಲೆಟ್ ಎ ಎಕ್ಸ್ = 0 ಬರೀರಿ. ಎಕ್ಸ್ನ ಏನು ಮಾಡಿ, ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ ಕೌಂಟ್ ಮಾಡಿ. 1 2 3 4 5 ವೇರಿಯೇಬಲ್ಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅದು 5 ವೇರಿಯೇಬಲ್ ಟ್ರಾನ್ಸ್ಪೋಸ್ ಅಂತ ಬರೀರಿ. ಆಮೇಲೆ ದೆನ್ ಅಂತ ಬರೆದು ನೀವೇನು ಮಾಡಿ, ಇದು ರೋ ರೆಡ್ಯೂಸ್ ಎಚಲಾನ್ ಫಾರ್ಮ್ದು ಮ್ಯಾಟ್ರಿಕ್ಸ್ ಎ ಇದೆಯಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡಿ. 1 × x1 0 × x2 0 × x3 2 × x4 -x5 = 0 ಬರೀರಿ. ಅದೇ ಥರ 0 x1 ಬಿಟ್ಬಿಡಿ, 1 x2 ಅಂದರೆ x2, -1 x3 ಅಂದರೆ -x3, -1 x4 ಅಂದರೆ -x4, -3 x5 ಅಂದರೆ -3 x5 = 0. ಇದರಲ್ಲಿ ಫ್ರೀ ವೇರಿಯೇಬಲ್ಸು ಮತ್ತು ಯಾವುದು ಪೈವಟ್ ವೇರಿಯೇಬಲ್ನ ಐಡೆಂಟಿಫೈ ಮಾಡಬೇಕು. ಪೈವಟ್ ವೇರಿಯೇಬಲ್ ಅಂದರೆ ಕಾಲಮ್ 1 ಕಾಲಮ್ 2 ನಿಮಗೆ ಪೈವಟ್ ಕಾಲಮ್ ಆಗಿರೋದ್ರಿಂದ x1 x2 ಪೈವಟ್ ವೇರಿಯೇಬಲ್ ಆಗಿರುತ್ತೆ, ಮಿಕ್ಕಿರೋದು ಫ್ರೀ ವೇರಿಯೇಬಲ್. ನಾವೇನು ಮಾಡಬೇಕು, ಫ್ರೀ ವೇರಿಯೇಬಲ್ಸ್ನ ಡಿನೋಟ್ ಮಾಡ್ಕೋಬೇಕು ಬೇರೆ ವೇರಿಯೇಬಲ್ಸಿಂದ. ಆಮೇಲೆ ಪೈವಟ್ ವೇರಿಯೇಬಲ್ x1 x2ನ ಇನ್ ಟರ್ಮ್ಸ್ ಆಫ್ ಫ್ರೀ ವೇರಿಯೇಬಲ್ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ಇದನ್ನ ಡಿನೋಟ್ ಮಾಡ್ಕೊಳ್ಳಿ RST ಅಂತ. ಇಲ್ಲಿ ಫ್ರಮ್ 1 x1 + 2 ಇಂಟು ಇಲ್ಲಿ ಡಿನೋಟ್ ಮಾಡಿರ್ತೀರಲ್ವ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ -t. x1 = -2s + t ಆಗುತ್ತೆ. ಇಲ್ಲಿ ಪ್ಲಸ್ ಆ ಕಡೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ ಆ ಕಡೆ ಹೋದರೆ ಪ್ಲಸ್. ಫ್ರಮ್ 2 x2 ಮೈನಸ್ ಇಲ್ಲಿ x3 ಅಂದರೆ 6, x4 ಅಂದರೆ s -3t. ಇದು ಮೈನಸ್ ಆ ಕಡೆ ಹೋದರೆ +6 +s +3t ಆಗುತ್ತೆ. ಇಲ್ಲಿ x ಅಂದರೆ x1 x2 x3 x4 x5. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. x1 ಅಂದರೆ ಏನು -2s + t, x2 ಅಂದರೆ ಇದು
x3 ಅಂದರೆ ಆರು, x4 ಅಂದರೆ ಎಸ್ಸು, x5 ಅಂದರೆ ಟಿ. ಇನ್ನು ಆರ್ ಎಸ್ ಟಿ ಫಾರ್ಮಲ್ಲಿ ಬರ್ಕೊಳ್ಳಿ. ಆರ್ ಇಲ್ಲ 0r -2s, ಒಟ್ಟಿನ 1t ಬರ್ಕೋಬೋದು. ಆರ್ ಇದೆ 1r, ಎಸ್ ಇದೆ 1s 3t. ಆರ್ ಇದೆ 1r, ಎಸ್ ಇಲ್ಲ 0s, ಟಿ ಇಲ್ಲ 0t. ಇಲ್ಲಿ ಎಸ್ ಇದೆ, ಆರ್ ಇಲ್ಲ 0r, ಎಸ್ ಇದೆ 1s ಪ್ಲಸ್ 0t. ಆರ್ ಇಲ್ಲ 0r, 0s 1t. ಇನ್ನು ಆರ್ ಇಂಟು ಕೋಆಪ್ಷನ್ ಬರೀರಿ ಪ್ಲಸ್ ಎಸ್ ಇಂಟು ಕೋಆಪ್ಷನ್ ಬರೀರಿ ಟಿ ಇಂಟು. ನೋಡಿ ಇಲ್ಲಿ ಆರ್ ಎಸ್ ಟಿ ಜಾಗದಲ್ಲಿ ನೀವು ಯಾವುದೇ ನಂಬರ್ ತೊಗೊಳ್ಳಿ, 1 2 3 ಅಥವಾ 1 1 1 ತೊಗೊಂಡು, ಅರ್ಥ ಆಗ್ತಿದೆಯಲ್ವಾ? ನೀವು ಇಲ್ಲಿ ಹಾಕಿದ್ರೆ ಹಾಕ್ಬಿಟ್ಟು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಅದು. ಈಗ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈವನ್ ಇದು 0 0 1 ಬೇಕಾದರೂ ತೊಗೊಳ್ಳಿ ಅಥವಾ 1 0 0 ಅಂತಲೂ ಬೇಕಾದರೂ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಅವಾಗ ಆನ್ಸರ್ ಏನು ಬರುತ್ತೆ ನಿಮಗೆ? 0 0ನೇ ಬರೋದು. ಈಗ ಎಕ್ಸಾಂಪಲ್ ನೋಡಿ, ಈ 0 1 0 0ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 1 ಇಂಟು 0 0 ಪ್ಲಸ್ 0 ಇಂಟು 1 0, 0 ಇಂಟು 1 0 ಪ್ಲಸ್ 2 ಇಂಟು 0 0 ಮೈನಸ್ 3 ಇಂಟು 0 0. ಏನಾಗುತ್ತೆ ಆನ್ಸರ್? 0 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ ಥರ. ಬೇಕಿದ್ರೆ ಇದನ್ನ ಮಲ್ಟಿಪ್ಲೈ ಮಾಡಿ, ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಬೇಕಿದ್ರೆ ಈ ರೋ ತೊಗೊಂಡು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರು ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಇದು ನೋಡಿ, ಈ ರೋನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಈ ಎರಡು ರೋ ಇದನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ 0 ಬರುತ್ತೆ. ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಿ ಅಥವಾ ಇದು ಮತ್ತು ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅದಕ್ಕೆ ಬೇಸಿಸ್ ಆಫ್ ನಲ್ ಸ್ಪೇಸ್ ಆಫ್ ಎ ಅಂದರೆ ನಿಮಗೆ ಎಷ್ಟು ಬೇಕಾದರೂ ನೀವು ವೆಕ್ಟರ್ಸ್ ಫೈಂಡ್ ಮಾಡ್ಬೋದು, ಎಷ್ಟು ಬೇಕಾದರೂ ನೀವು ಸೊಲ್ಯೂಷನ್ ಫೈಂಡ್ ಮಾಡ್ಬೋದು. ಅದು ಏನು ಮಾಡುತ್ತೆ? ಅದು ನಲ್ಲಿಫೈ ಮಾಡುತ್ತೆ, ಅಂದರೆ 0 ಮಾಡುತ್ತೆ, ನಲ್ ಮ್ಯಾಟ್ರಿಕ್ಸ್ ಮಾಡುತ್ತೆ ಅಂತ ಅಷ್ಟೇ. ಈಗ ನೋಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇದು ಬರೆದ ಮೇಲೆ ಬೇಸಿಸ್ ಆಫ್ ನಲ್ ಸ್ಪೇಸ್ ಆಫ್ ಎ ಅಂದರೆ ಇದು ಇದು ಇದು. ಅರ್ಥ ಆಗ್ತಿದೆಯಲ್ವಾ? ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಆಫ್ ಎ ಅಂದರೆ ನಂಬರ್ ಆಫ್ ಫ್ರೀ ವೇರಿಯೇಬಲ್ಸ್ ಎಷ್ಟಿದೆ? 3 ಅಂತ ಬರೀ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ, ಈ ಕ್ವಶನ್ ಕೇಳಿದ್ರೆ ಇದರಲ್ಲಿ ಇಲ್ಲಿ ರೆಡ್ ಇರೋದನ್ನೆಲ್ಲ ಬರೆಯೋಕ್ಕೆ ಹೋಗಬೇಡಿ. ಬೇಕಿದ್ರೆ ಇಲ್ಲಿ ಬೇಸಿಸ್ ಕಾಲಮ್ಗೆ ಬೇಕಿದ್ರೆ ಇದನ್ನ ಈ ಥರ ಬೇಕಾದರೂ ಬರೀರಿ. ಬೇಸಿಸ್ ರೋ ಎ ಆ ಥರ ಡಿನೋಷನ್ ಬೇಕಾದರೂ ಡೈಮೆನ್ಷನ್ ರೋ ಎ ಅದೇ ಥರ ಕಾಲಮ್ ಬೇಕಿದ್ರು ಬೇಸಿಸ್ ಕಾಲಮ್ ಎ ಡೈಮೆನ್ಷನ್ ಕಾಲಮ್ ಈ ಥರ ಬೇಕಾದರೂ ಸೆಂಟೆನ್ಸು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬರೆಯೋದು ಇದು ಗೊತ್ತಾಗಲಿಲ್ಲ ಅಂದರೆ ಸೆಂಟೆನ್ಸಲ್ಲಿ ಬರೀರಿ. ಆ ಥರ ಮಾಡಿ. ಅರ್ಥ ಆಗ್ತಿದೆಯಲ್ವ? ಅದೇ ಥರ ನಲ್ ರೋ ಎ ಸಾರಿ ಏನು ಬೇಸಿಸ್ ನಲ್ ಎ ಬೇಸಿಸ್ ಆಫ್ ನಲ್ ಸ್ಪೇಸ್ ಆಫ್ ಎ ಅಂತ ನಲ್ ಎ ಈ ಥರ ಬರಿಬೇಕು. ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಶಾರ್ಟ್ ಫಾರ್ಮ್ ಏನು? ಡೈಮೆನ್ಷನ್ ನಲ್ ಎ. ಆ ಥರ ಬೇಕಾದರೂ ಬರೀರಿ. ಇಲ್ಲಾಂದರೆ ಎಲ್ಲ ಸೆಂಟೆನ್ಸಲ್ಲಿ ಬರೀತೀನಿ ಅಂದರೂ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ಇನ್ನೊಂದು ಇದು ನಾನು ಹೇಳಿದ್ದೀನಿ ಅಲ್ವಾ, ಇದು ಬೇಸಿಸ್ ಎಲ್ಲ ಯಾಕೆ ಬೇಕು ಅಂದರೆ ನೀವು ಮುಂದೆ ಎಷ್ಟು ಬೇಕಾದರೂ ಅದಕ್ಕೆ ರಿಲೇಟೆಡ್ ವೆಕ್ಟರ್ಸ್ಗಳನ್ನ ಅಲ್ಲಿ ರೋ ಸ್ಪೇಸಲ್ಲಿ ಬೇರೆ ವೆಕ್ಟರ್ಸ್ ಏನಾದರೂ ಬೇಕಾದರೂ ಫೈಂಡ್ ಮಾಡ್ಕೋಬೋದು. ಎಷ್ಟು ವೆಕ್ಟರ್ ಇದೆ ಅದನ್ನು ನೋಡ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಅದರಿಂದ ಯಾವ ಥರ ಬರುತ್ತೆ ಆ ರೋ ಸ್ಪೇಸ್ ಆಫ್ ಎ ಎಲಿಮೆಂಟ್ಸ್ ಅಂತ ನಾವು ಗೆಸ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಅದೇ ಥರ ಕಾಲಮ್ ಸ್ಪೇಸು, ಅದೇ ಥರ ನಲ್ ಸ್ಪೇಸು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.